ಜಾತಿ ಜನಗಣತಿ ಅಂಕಿಅಂಶದಲ್ಲಿ ಮುಸ್ಲಿಮರೇ ನಂಬರ್ 1. ಈಗ ದಿಢೀರಂತ ಸಚಿವ ಜಮೀರ್ ಅಹಮದ್ ಆಕ್ಟಿವ್ ಆಗಿದ್ದಾರೆ. ವರದಿ ಪರ ವಿರೋಧದ ಚರ್ಚೆಯ ನಡುವೆ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಶೀಘ್ರದಲ್ಲೇ ದೆಹಲಿಗೆ ತೆರಳುತ್ತಾರಂತೆ. ಜಮೀರ್ ಅಹಮದ್ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಕೊಡಿ ಅಂತ ಡಿಮಾಂಡ್ ಮಾಡೋದ್ರಲ್ಲಿದ್ದಾರಂತೆ. ಇತ್ತೀಚೆಗೆ ಈ ಅಂಕಿಅಂಶಗಳು ಬಯಲಾಗಿದ್ದು, ಈ ಅಂಕಿಅಂಶದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ಬಂದಿದೆ. ಶಿವಪ್ರಸಾದ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಈಗಾಗಲೇ ಮುಸ್ಲಿಮರ್ ನಂಬರ್ 1 ಅಂತ ಬಂದಿದೆ ಈ ವರದಿಯಲ್ಲಿ. ಈಗ ಡಿಸಿಎಂ ಕೊಡಿ ನಮಗೆ ಅಂತಲೂ ಕೇಳೋದಕ್ಕೆ ಮುಂದಾಗಿದ್ದಾರೆ ಅಂತ, ಹೌದಾ ಇದು? ಖಂಡಿತವಾಗಿ ವಾಸುದೇವ್, ಈಗಾಗಲೇ ಜಮೀರ್ ಅಹಮದ್ ಖಾನ್ ನಿನ್ನೆ ಅಷ್ಟೇ ದೆಹಲಿಗೆ ತೆರಳಿದ್ದಾರೆ. ಪ್ರಮುಖವಾಗಿ ರಾಷ್ಟ್ರದ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ. ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ವಿಚಾರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಏನಾದರೂ ಪುನಾರಚನೆ ಮಾಡಿದಂಥ ಸಂದರ್ಭದಲ್ಲಿ ಸಮುದಾಯವಾರು ಡಿಸಿಎಂಗಳ ನೇಮಕ ವಿಚಾರ ಕೂಡ ಹೈಕಮಾಂಡ್ ಮುಂದೆ ಇದೆ. ಈ ಪ್ರಸ್ತಾಪವನ್ನು ಅನೇಕ ನಾಯಕರುಗಳು ಕೂಡ ಆರಂಭದಿಂದನೂ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಈಗ ಜಾತಿ ಗಣತಿ ವರದಿ ಸೋರಿಕೆ ಆಗಿರ್ತಕ್ಕಂಥ ವಿಚಾರ ಜೊತೆಗೆ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಎಂಬತಕ್ಕಂಥ ವಿಚಾರಗಳನ್ನು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಲಿದ್ದು, ಜಮೀರ್ ಅಹಮದ್ ಖಾನ್ ಅವರು ಕೂಡ ಈಗ ಆಕ್ಟಿವ್ ಆಗಿ ಓಡಾಟ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯದ ನಾಯಕರನ್ನ ಭೇಟಿಯಾಗೋದ್ರ ಜೊತೆಗೆ ದೆಹಲಿಯ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಸಮುದಾಯದ ಆಧಾರದ ಮೇಲೆ ನನ್ನನ್ನು ಕೂಡ ಕನ್ಸಿಡರ್ ಮಾಡಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಈ ಪ್ರಸ್ತಾಪ ಕುರಿತಂತೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ಮಾಡ್ತಾರೆ, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಚರ್ಚೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ಮುಸ್ಲಿಂ ಸಮುದಾಯವನ್ನ ಕನ್ಸಿಡರ್ ಮಾಡಬೇಕು. ಅಂದ್ರೆ ಸಮುದಾಯದ ಆಧಾರದ ಮೇಲೆ ಎಲ್ಲೂ ಕೂಡ ಮುಸ್ಲಿಂ ಸಮುದಾಯವನ್ನ ಕೈ ಬಿಡದೆ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು. ಜೊತೆಗೆ ಡಿಸಿಎಂ ವಿಚಾರದ ಚರ್ಚೆ ಆದಂತ ಸಂದರ್ಭದಲ್ಲಿ ನನ್ನನ್ನು ಕೂಡ ಕನ್ಸಿಡರ್ ಮಾಡಬೇಕು ಎಂತಕ್ಕಂಥ ಬಲವಾದ ಮನವಿಯನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ರಾಜ್ಯ ನಾಯಕರು ಇರ್ಬೋದು, ಇನ್ನೊಂದ್ ಕಡೆ ಕೇಂದ್ರದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಗೊಂದಲ ಜೊತೆಗೆ ವಿರೋಧಗಳು ಕೂಡ ಎದುರಾಗದಂತೆ ಜಾತಿ ಗಣತಿ ವಿಚಾರ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಇರ್ಬೋದು, ಸಿಎಂ ಮತ್ತೆ ಸಂಪುಟ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಎಂಬತಕ್ಕಂಥ ಕುತೂಹಲ ಇದ್ದೇ ಇದೆ. ಇದರ ಜೊತೆಗೆ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ನನ್ನ ಡಿಸಿಎಂ ಸ್ಥಾನಕ್ಕೆ ಕನ್ಸಿಡರ್ ಮಾಡಲೇಬೇಕು ಎಂಬತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದು, ಈ ವಿಚಾರ ಕುರಿತಂತೆ ಕೇಂದ್ರದ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರ ಈ ಬೇಡಿಕೆಗೆ ಸಿಎಂ ಸೇರಿದಂತೆ ಇತರ ನಾಯಕರುಗಳು ಯಾವ ರೀತಿ ಸಹಮತವನ್ನ ಸೂಚಿಸ್ತಾರೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.